ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ನೀವಿಲ್ಲಿ ನೋಡ್ಬೋದು ನಾನು ಯಾವ ಥರ ಗಾಡಿ ಓಡಿಸ್ತಾ ಇದ್ದೀನಿ ಒಂದೇ ಕೈಯಲ್ಲಿ. ಸೊ ಒಂದು ಕೈಯಲ್ಲಿ ಯಾಕಯ್ಯ ನೀನು ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ, ಬೇಸಿಕಲಿ ಇವತ್ತು ಸೈಕಲ್ ವ್ಲಾಗ್ ಮಾಡೋ ಪ್ಲ್ಯಾನ್ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ದಿನ ಆದಮೇಲೆ ಸೈಕಲ್ ವ್ಲಾಗ್ ಮಾಡ್ತಾ ಇರೋದು ನಾನು. ಚೆಸ್ಟ್ ಮೌಂಟ್ ಹಾಕಬೇಕಂತ ಮರ್ತೋಗ್ಬಿಡ್ತು ನನಗೆ. ಸೊ ಅದರಿಂದ ಅನ್ಫಾರ್ಚುನೇಟ್ಲಿ ಇವಾಗ ನಾನು ಇದಕ್ಕೆ DJI ಒಂದು ಸ್ಟಿಕ್ ಬರುತ್ತೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕಂದ್ರೆ ಇದರಲ್ಲಿ ಆ್ಯಂಗಲ್ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಎನಿವೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ನೋಡಿ. ಸೊ ಎನಿವೆ ಇವತ್ತು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಇವತ್ತು ಏನು ಟಾಪಿಕ್ ಅಂತ ಐ ಥಿಂಕ್ ಇದು ಒಂದು ರೀತಿ ಒಳ್ಳೇದು ಅನಿಸ್ತಾ ಇದೆ ನನಗೆ ಯಾಕೋ. ಬಿಕಾಸ್ ನೋಡಿ ಇಲ್ಲಿ ನಾನೇನು ತೋರಿಸ್ಬೇಕು ಅದನ್ನ ತೋರಿಸ್ಬೋದು. ನಾನು ನಿಮಗೆ ಇಲ್ಲಿ ನದಿ ಇದೆ, ನನ್ನ ಮುಖನ ತೋರಿಸ್ಬೋದು ನಾನು. ಸೊ ದಿಸ್ ಇಸ್ ಕೈಂಡ್ ಆಫ್ ಚೆನ್ನಾಗಿದೆ ವ್ಲಾಗಿಂಗ್, ಸೈಕಲ್ ವ್ಲಾಗ್ ಮಾಡೋಕ್ಕೆ. ತುಂಬ ಜನ ಈ ಥರ ಮಾಡ್ತಾರೆ, ನಾನು ನೋಟಿಸ್ ಮಾಡಿದ್ದೀನಿ. ಬಟ್ ಚೆಸ್ಟ್ ಮೌಂಟ್ ಹಾಕ್ಬಿಟ್ರೆ ನೀವು ರಿಲ್ಯಾಕ್ಸಾಗಿ ವ್ಲಾಗಿಂಗ್ ಮಾಡ್ಬೋದು. ಎನಿವೆ, ಸೊ ಟಾಪಿಕ್ ಬಂದುಬಿಟ್ಟು ಇವಾಗ ಸದ್ಯಕ್ಕೆ ರೈನ್ ಇಲ್ಲ, ಬಟ್ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ, ಅರ್ಲಿ ಮಾನ್ಸೂನು. ಬಟ್ ಇವತ್ತು ಮಳೆ ಇಲ್ಲ. ಸೊ ಬಟ್ ಮುಂದೆ ಮಳೆಗಾಲ ಬರುತ್ತೆ. ಆ್ಯಂಡ್ ಎಷ್ಟೊಂದು ಟೈಮು ನಿಮಗೆ ಮಳೆಯಲ್ಲಿ ಸೈಕಲ್ ಓಡಿಸೋಣ ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಂದು ಹೇಳ್ತೀನಿ. ಟು ಬಿ ವೆರಿ ಆನೆಸ್ಟ್, ಫಸ್ಟ್ಲಿ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ನಿಮಗೆ ಸೈಕಲ್ ಓಡಿಸ್ಬೇಕಾದ್ರೆ, ಅಂದರೆ ಮಳೆಗಾಲದಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಏನಾದರೂ ಸ್ಪೆಷಲ್ ಮಾಡಬೇಕಾ ಅಂತ ಕೇಳೋದಾದರೆ, ನನ್ನ ಒಪಿನಿಯನಲ್ಲಿ ಏನೂ ಅವಶ್ಯಕತೆ ಇಲ್ಲ, ಸ್ಪೆಷಲ್ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಟು ಬಿ ವೆರಿ ಆನೆಸ್ಟು. ಬಟ್ ಸ್ಟಿಲ್ ಅದು ನಾನು ನಿಮ್ಮದು ಕಂಫರ್ಟ್ ರಿಲೇಟೆಡ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಕಂಫರ್ಟೇಬಲಿ ಖುಷಿಯಾಗಿ ಸೈಕಲ್ ರೈಡ್ ಮಾಡಿ, ಆಮೇಲೆ ಏನೋ ಲೈಕ್ ಏನಕ್ಕಯ್ಯ ಸೈಕಲ್ ರೈಡ್ ಮಾಡಿದೆ ಈ ಕಷ್ಟಪಟ್ಟು, ವಾವ್ ವ್ಯೂ ನೋಡಿ ಇಲ್ಲಿ. ಸೊ ಇದನ್ನೆಲ್ಲ ನಾನು ಮೋಸ್ಟ್ ಪ್ರಾಬಲಿ ಚೆಸ್ಟ್ ಮೌಂಟಲ್ಲಿ ಮಾಡೋಕ್ಕಾಗಲ್ಲ. ಸೊ ಒಂದು ರೀತಿ ಇದು ಒಳ್ಳೆಯದಾಯಿತು ಅಂತ ಅನ್ನಿಸ್ತಾ ಇದೆ. ಎನಿವೆ, ಸೊ ಬ್ಯಾಕ್ ಟು POV ಶಾರ್ಟು. ಸೊ ಬೇಸಿಕಲಿ ರೈನ್ ಬರಬೇಕಾದ್ರೆ ಯಾವ ಥರ ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಯೂಸ್ ಮಾಡಬೇಕು ಅಂತ ಕೇಳಿದ್ರೆ, ತುಂಬ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಏನು ಅಂತ ಹೇಳ್ಬಿಡ್ತೀನಿ ಇವತ್ತು. ಸೊ ಫಸ್ಟ್ ಆಫ್ ಆಲ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಆಬ್ವಿಯಸ್ಲಿ ಸೈಕಲಲ್ಲಿ ಔಟ್ಸ್ಕರ್ಟ್ ಹೋಗ್ತಾ ಇದ್ದೀನಿ. ಸೊ ಒಂದು ಬ್ಲೂ ಲಗೂನ್ ಅಂತ ಜಾಗ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಅದನ್ನು ಹೇಳೋದು ಮರ್ತೋಯ್ತು. ಎನಿವೆ, ಬ್ಯಾಕ್ ಟು ದ ಟಾಪಿಕ್ಕು. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಮಳೆಗಾಲದಲ್ಲಿ ನೀವು ಆದಷ್ಟು ನಿಮ್ಮನ್ನ ಡ್ರೈ ಆಗಿ ಇಟ್ಕೊಳಕ್ಕೆ ನೋಡಿ. ಐ ನೋ ದಟ್ ಮಳೆಗಾಲದಲ್ಲಿ ಯು ವಾಂಟ್ ಟು ಗೆಟ್ ವೆಟ್, ಅದರಲ್ಲೇನೂ ಡೌಟೇ ಇಲ್ಲ. ವೆಟ್ ಆಗೋದೇ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗು ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸು ವೆಟ್ ಆಗೋದು. ಬಟ್ ತುಂಬ ಜಾಸ್ತಿ ವೆಟ್ ಆಗೋದು ಕಷ್ಟ. ಸೊ ಆದಷ್ಟು ಡ್ರೈ ಆಗಿ ಇಟ್ಕೊಳಕ್ಕೆ ನೋಡಬೇಕು ನೀವು ಬಾಡಿನ. ಆ್ಯಂಡ್ ಮಳೆಗಾಲ ಅಂದರೆ ನೀವು ಹುಚ್ಚುಚ್ಚಂಗೆ ಜೋರಾಗಿ ಮಳೆ ಬರಬೇಕಾದ್ರೆ ರೆಡ್ ಅಲರ್ಟು, ಯೆಲ್ಲೋ ಅಲರ್ಟು, ಆರೆಂಜ್ ಅಲರ್ಟ್ ಇರಬೇಕಾದ್ರೆ ಹೋಗಬೇಡಿ. ನಾರ್ಮಲಾಗಿ ಲೈಕ್ ಡ್ರಿಝಲಿಂಗ್ ಇರುತ್ತೆ ನೋಡಿ. ಡ್ರಿಝಲಿಂಗು ಬೆಸ್ಟ್ ಅಂದರೆ ಬೆಸ್ಟ್ ಟೈಮು ನಿಮಗೆ ಸೈಕಲ್ ಓಡಿಸೋಕ್ಕೆ. ಬಟ್ ಡ್ರಿಝಲಿಂಗ್ ಇಲ್ಲ ಅಂದರೆ ಈವನ್ ಒಂದೊಂದ್ಸಲಿ ಸ್ವಲ್ಪ ಅದೇ ಬಿಟ್ಟು ಹೋಗ್ತಾ ಇರುತ್ತೆ ನೋಡಿ ಮಳೆ. ಇಲ್ಲೊಬ್ಬ ಸೈಕಲವನು, ಸೊ ಬಿಟ್ಟು ಹೋಗ್ತಾ ಇರುತ್ತೆ ನೋಡಿ ಮಳೆ. ಆ ಥರ ಮಳೆಯಲ್ಲಿ ಐ ವುಡ್ ಸೇ ಬೆಸ್ಟ್ ಟೈಮು ಸೈಕಲ್ ಓಡಿಸೋಕ್ಕೆ. ಬಿಕಾಸ್ ಆಬ್ವಿಯಸ್ಲಿ ಮಳೆ ಬರುತ್ತೆ, ಆಮೇಲೆ ತಣ್ಣಗಾಗ್ಬಿಡುತ್ತೆ, ಸಿಚುವೇಶನ್ ಕೂಲಾಗಿರುತ್ತೆ. ನೋಡಿ ಸಖತ್ತಾಗಿದೆ, ಬ್ಯೂಟಿಫುಲ್. ಸೊ ಮಳೆ ಬಿಟ್ಟು ಹೋಗ್ತಾ ಇರುತ್ತೆ ನೋಡಿ, ಆ ಟೈಮಲ್ಲಿ ನನ್ನ ಒಪಿನಿಯನ್ಲಿ ಇಟ್ ಈಸ್ ದ ಬೆಸ್ಟ್ ಟೈಮು ನೀವು ಐ ವುಡ್ ಸೇ ಹೋಗೋಕ್ಕೆ. ಸೊ ಆವಾಗ ನಿಮ್ಗೆ ಏನಾಯ್ತಂದರೆ, ಒಂದೊಂದ್ಸಲಿ ತುಂಬ ಚಳಿ ಆಗುತ್ತೆ ಮಳೆ ಬರಬೇಕಾದ್ರೆ, ವಾಪಸ್ ನೀವು ತಣ್ಣಗಾದ್ಮೇಲೆ ನೀವು ಓಡಿಸ್ತೀರಲ್ವ, ಆವಾಗ ನಿಮ್ಮದು ಬಾಡಿ ಹೀಟಿಂದ ನೀವು ಲೈಕ್ ವಾಪಸ್ ರಿಕವರ್ ಆಗ್ತೀರಾ. ಸೊ ಅದು ಬೆಸ್ಟ್, ಅದೂ ಚೆನ್ನಾಗಿದೆ ಟೈಮು. ಬಟ್ ಡ್ರಿಝಲಿಂಗು ಬೆಸ್ಟು ನನ್ನ ಒಪಿನಿಯನಲ್ಲಿ, ಇಸ್ ವಾಟ್ ಐ ಥಿಂಕು. ಬಟ್ ಎನಿವೆ, ನಾನು ಹೇಳ್ತೀನಿ. ಬಟ್ ಜಾಸ್ತಿ ಓವರ್ ಅಡ್ವೆಂಚರ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ಫುಟೇಜು ಸೋಷಿಯಲ್ ಮೀಡ್ಯಾದಲ್ಲಿ ಬಂದುಬಿಡ್ತೀನಿ. ಐ ನೋ ದಟ್ ತುಂಬಾ ಲೈಕ್ ಸ್ಕಿಲ್ಸ್ ಮಾಡೋದು ನೋಡಿದ್ದೀನಿ ನಾನು. ಸೈಕ್ಲಿಸ್ಟು ತುಂಬ ಡೇಂಜರಸ್ ಪ್ಲೇಸಸ್ಗೆ ಹೋಗ್ತಾರೆ, ಬಟ್ ಅವರೆಲ್ಲ ಸ್ಕಿಲ್ಡ್ ರೈಡರ್ಸು, ಅರ್ಥ ಮಾಡ್ಕೊಳ್ಳಿ. ತುಂಬ ಟ್ರೈನಿಂಗ್ ಇರುತ್ತೆ ಅವ್ರಿಗೆ, ಆ್ಯಂಡ್ ಎಕ್ಸ್ಪರಿಮೆಂಟ್ ಮಾಡಿ ಅವರು ಆ ಥರ ಸ್ಕಿಲ್ ಮಾಡ್ತಾರೆ. ಸೊ ನೀವು ಮಳೆಗಾಲದಲ್ಲಿ ಯಾರೂ ನೀವು ನೋಡಿರಲ್ಲ ಆ ಥರ ಸ್ಕಿಲ್ ಮಾಡೋದು. ಸೊ ನನ್ನ ಒಪಿನಿಯನಲ್ಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಎಸ್, ತುಂಬ ಜೋರಾಗಿರೋ ಮಳೆಯಲ್ಲಿ ಹೋಗ್ಬೇಡಿ, ಬಟ್ ಲೈಟಾಗಿರೋ ಮಳೆ, ಡ್ರಿಝಲಿಂಗ್ ರೈನು ಇಲ್ಲ ಬಿಟ್ಟು ಹೋಗೋವಂಥ ಮಳೆಯಲ್ಲಿ ನೀವು ರೈಡ್ ಮಾಡ್ಬೋದು. ಇವಾಗ ಸೆಕೆಂಡ್ ಬಂದುಬಿಟ್ಟು ನಿಮ್ಮದು ರೈಡಿಂಗ್ ಗೇರ್ಸು ಏನಾದರೂ, ಲೈಕ್ ರೈಡಿಂಗ್ ಗೇರ್ಸ್ ಅಂದರೆ ಬೇಸಿಕಲಿ ಬ್ಯಾಗು ಏನಾದರೂ ಇಟ್ಕೊಂಡಿದ್ದೀರಾ. ಆ್ಯಂಡ್ ಎಸ್ಪೆಷಲಿ ನಂತರ ಈಗ ವ್ಲಾಗಿಂಗ್ ಮಾಡ್ತಾಯಿದ್ದೀರ ಅಂದರೆ, ವ್ಲಾಗಿಂಗ್ ಸೆಟಪ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಡ್ರೈ ಬ್ಯಾಗ್ಸ್ ಯೂಸ್ ಮಾಡಿ. ಸೊ ಅದು ಅಮೆಝಾನಲ್ಲಿ ನಿಮಗೆ ಡ್ರೈ ಬ್ಯಾಗ್ ಸಿಗುತ್ತೆ. ಆ್ಯಂಡ್ ಈವನ್ ಬ್ಯಾಗ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನಿಮಗೆ ಡೆಕಾಥ್ಲಾನಲ್ಲೂ ನಿಮಗೆ ರೈನ್ ಕವರ್ಗಳು ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿ, ಇಸ್ ವಾಟ್ ಐ ವುಡ್ ಸೇ. ನೀವು ಒಂದು ನಿಮಿಷ ತಡ್ಕೊಳ್ಳಿ, ನಾನು ಮ್ಯಾಪಲ್ಲಿ ಇನ್ನೂ ಎಷ್ಟು ದೂರ ಇದೆ ಅಂತ ನೋಡ್ಬಿಡ್ತೀನಿ. ಜಾಗ ಹೋಗಿದ್ದೀನಿ, ಬಟ್ ಒಂದ್ಸಲಿ ನೋಡಿಬಿಡೋಣ.
ಸೊ ಎನಿವೆ ಇವಾಗ ನಾವು ನಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತ ಅನ್ಕೋತೀನಿ. 2.5 ಕಿಲೋಮೀಟರ್ ಇದೆ ದೂರ, ಸೊ ಅದಕ್ಕೆ ಹಂಗೆ ನಡ್ಕೊಂಡು ಹೋಗೋಣ ಅಂತ. ಸೊ ಅದು ಬಿಟ್ಟರೆ ಇನ್ನೇನು ಮಾಡ್ಬೋದು ನಾವು? ಅದೇ ಹೇಳಿದೆ ನೋಡಿ, ಡ್ರೈ ಬ್ಯಾಗು ಆ ಥರ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಬಾಡಿ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಯೂಸ್ ಮಾಡಬೇಕು ಅಂತ ಕೇಳೋದಾದರೆ, ನನ್ನ ಒಪಿನಿಯನಲ್ಲಿ ಫಸ್ಟ್ ಥಿಂಗು ಡೆಫಿನೆಟ್ಲಿ ನೀವು ಹೆಲ್ಮೆಟ್ ಹಾಕಲೇಬೇಕು. ಸೊ ಹೆಲ್ಮೆಟ್ ನಾನು ಮೊದಲೇ ಹೇಳಿದ್ದೀನಿ, ಇನ್ ಜನರಲ್ ನೀವು ಹಾಕಲೇಬೇಕು, ಬಟ್ ಮಳೆಗಾಲದಲ್ಲಂತೂ ಹಾಕಲೇಬೇಕು ನೀವು. ಬಿಕಾಸ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಮಳೆಯಲ್ಲಿ. ನೀವು ಹೇಳೋಕ್ಕಾಗಲ್ಲ, ನೀವು ಏನೇ ಕರೆಕ್ಟಾಗಿ ಮಾಡಿದ್ರು ವಿಧಿ ಇರುತ್ತೆ. ಸೊ ಅದ್ರ ಮೇಲೇನೂ ಏನೂ ಹೇಳೋಕ್ಕಾಗಲ್ಲ, ನಿಮಗೆ ಗೊತ್ತು ಏನಾಗುತ್ತೆ ಲೈಫಲ್ಲಿ ಅಂತ. ಸೊ ನಮ್ಮ ಲೈಫ್ ನಮ್ಮ ಕೈಲಿಲ್ಲ, ಒಂದೊಂದ್ಸಲಿ ಏನೇನು ಬಾಗಾದ್ರೆ ಆಗ್ಬೋದು. ಸೊ ಪ್ರೊಟೆಕ್ಷನ್ಗೋಸ್ಕರ ನೀವು ಹೆಲ್ಮೆಟ್ ಅಂತೂ ಹಾಕಲೇಬೇಕಾಗತ್ತೆ ಇನ್ ಜನರಲ್ಲು. ಬಟ್ ಮಳೆಗಾಲದಲ್ಲಂತೂ ಡೆಫಿನೆಟ್ಲಿ ಹಾಕಿ ಹೆಲ್ಮೆಟು. ಗ್ಲಾಸಸ್ ನಾನು ಇವಾಗ ಹಾಕಿದ್ದೀನಿ ಬಿಕಾಸ್ ಬಿಸಿಲಿದೆ. ಬಟ್ ಮಳೆಗಾಲದಲ್ಲಿ ನೀವು ಗ್ಲಾಸಸ್ ಹಾಕೋ ಅವಶ್ಯಕತೆ ಇಲ್ಲ ನನ್ನ ಒಪಿನಿಯನಲ್ಲಿ. ಮತ್ತು ನೆಕ್ಸ್ಟು ಈ ಬೇರೆ ಏನು ಪ್ರೊಟೆಕ್ಷನು ಅಂತ ಕೇಳೋದಾದರೆ, ಶೂಸ್ ಕೇಳೋದಾದ್ರೆ ಶೂಸ್ ಏನಾದರೂ ಸ್ಪೆಷಲ್ ಹಾಕ್ಬೇಕಂತ ನಾನು ಇವಾಗ ಸದ್ಯಕ್ಕೆ ನಾರ್ಮಲ್ ಶೂಸ್ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಸೊ ಡೆಫಿನೆಟ್ಲಿ ಐ ವುಡ್ ನಾಟ್ ಸೇ ಏನು ಸ್ಪೆಷಲ್ ಏನು ಮಾಡಬೇಕಾಗಿಲ್ಲ, ಬಟ್ ಆದಷ್ಟು ಟ್ರೈ ಮಾಡಿ ದಟ್ ತುಂಬ ನೀರನ್ನ ಸೋಕ್ ಮಾಡೋಂಥ ಶೂಸಸ್ನ ಮಾತ್ರ ವೇರ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ದಟ್ ಈಸ್ ದ ಓನ್ಲಿ ಥಿಂಗು ನಾನು ಹೇಳೋದು. ಇನ್ ಕೇಸ್ ನಿಮ್ಮ ಹತ್ರ ಲೈಕ್ ಇದು ಹೈಕಿಂಗ್ ಶೂಸ್ ಇರುತ್ತೆ ನೋಡಿ, ಆ ಥರ ಇದ್ದರೂ ವೇರ್ ಮಾಡಿ. ಬಟ್ ಹೈಕಿಂಗ್ ಶೂಸ್ ಸ್ವಲ್ಪ ಹೆವಿ ಇರುತ್ತೆ. ಸೊ ಇನ್ ಕೇಸ್ ನೀವು ತುಂಬ ದೂರ ಹೋಗ್ತಾ ಇದ್ದೀರಂದರೆ ಐ ಡೋಂಟ್ ಥಿಂಕ್ ಅದು ರಿಕ್ವೈರ್ಮೆಂಟ್ ಇದೆ. ಬಟ್ ಸ್ಟಿಲ್ ನಿಮಗೆ ವೆಟ್ ಆಗಬಾರ್ದು ಅಂತ ಅನಿಸಿದ್ರೆ ಮೇ ಬಿ ನೀವು ಹೈಕಿಂಗ್ ಶೂಸ್ನ ಯೂಸ್ ಮಾಡ್ಬೋದು. ಇನ್ನೊಂದು ಯಾವ ಥರ ನೀವು ಐ ವುಡ್ ಸೇ ಆ್ಯಕ್ಚುಲಿ ಪ್ರೊಟೆಕ್ಟ್ ಮಾಡ್ಬೋದು ನಿಜ ಹೇಳಬೇಕಂದ್ರೆ, ಎಸ್ಪೆಷಲಿ ನೀವು ಬೈಕರ್ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ಒಂದು ವಾಟರ್ ಪ್ರೂಫ್ ಸಾಕ್ಸ್ ತೊಗೊಳ್ಳಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ನೀವು ಬೈಕರ್ ಆಗಿದ್ದರೆ ಬೈಕಿಂಗ್ ಮಾಡೋ ಟೈಮಲ್ಲೂ ಮಳೆಗಾಲದಲ್ಲಿ ದ್ಯಾಟ್ ವುಡ್ ಬಿ ದ ಬೆಸ್ಟ್ ಪ್ರೊಟೆಕ್ಷನ್ ಮೋರ್ ದೆನ್ ದ ಶೂಸ್ ಆ್ಯಕ್ಚುಲಿ. ಬಿಕಾಸ್ ಎಸ್ಪೆಷಲಿ ನೀವು ಜನರಲಿ ನೀವು ವಾಟರ್ ಕ್ರಾಸಿಂಗ್ ಏನಾದರೂ ಮಾಡ್ತೀರಂದರೆ ಇನ್ ಬೈಕಿಂಗಲ್ಲೂ ದ್ಯಾಟ್ ವಿಲ್ ಬಿ ಬೆಟರ್ ಪ್ರೊಟೆಕ್ಷನ್. ಆ್ಯಂಡ್ ಆಬ್ವಿಯಸ್ಲಿ ಸೈಕ್ಲಿಂಗ್ ಮಾಡಬೇಕಾದ್ರೆ ಅದೇ ಹೇಳ್ತೀನಿ, ಆಬ್ವಿಯಸ್ಲಿ ನೀವು ಮೇಲ್ಗಡೆ ಏನು ಕವರ್ ಇರೋಲ್ಲ. ಸೊ ನೀರು ಸಂಭವ ಒಳಗಡೆ ಒಟ್ಟೋಗೆ ಹೋಗುತ್ತೆ ನೀವು ಏನೇ ವಾಟರ್ ಪ್ರೂಫ್ ಹಾಕಿದ್ರು. ಸೊ ನನ್ನ ಒಪಿನಿಯನಲ್ಲಿ ಬೆಟರ್ ಟು ಬೈ ವಾಟರ್ ಪ್ರೂಫ್ ಸಾಕ್ಸು. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ನನ್ನ ಒಪಿನಿಯನ್ ಇಟ್ ಇಸ್ ವರ್ತ್ ಇಟ್ ಅಂತ ಹೇಳ್ತೀನಿ. ನೆಕ್ಸ್ಟು ಬಟ್ಟೆಗೆ ಬರೋದಾದರೆ, ಈ ಬಟ್ಟೆ ಈಗ ನಾನು ಹಾಕಿದ್ದೀನಿ ನೋಡಿ, ನೋಡ್ಬೋದು ನಾನು ಯಾವ ಥರ ಬಟ್ಟೆ ಹಾಕಿದ್ದೀನಿ ಅಂತ. ಸೊ ಬೇಸಿಕಲಿ ಇಟ್ಸ್ ಜಿಮ್ ವೇರ್ ಅಷ್ಟೇ, ನಾನೇನು ಸ್ಪೆಷಲ್ ಸೈಕ್ಲಿಂಗ್ ಬಟ್ಟೆ ಅಂತ ಹಾಕಿಲ್ಲ. ಬಟ್ ಆಪ್ಷನ್ ಇದ್ದರೆ ನೀವು ಸೈಕ್ಲಿಂಗ್ ವೇರ್ ಹಾಕೊಳ್ಳಿ. ಬಟ್ ಸೈಕ್ಲಿಂಗ್ ವೇರ್ ತುಂಬ ಎಕ್ಸ್ಪೆನ್ಸಿವ್ ಇದೆ ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ. ಐ ಹೋಪ್ ವಯಾಟರ್ ಥರ ಆ್ಯಂಡ್ ರೈನೋಸ್ ಥರ ಬ್ರ್ಯಾಂಡ್ಸ್ ಬರಬೇಕು ಸೈಕ್ಲಿಂಗಲ್ಲಿ, ವಿಚ್ ಪ್ರೊಡ್ಯೂಸರ್ಸ್ ಡೆಕಾಥ್ಲಾನಲ್ಲಿ ಪರವಾಗಿಲ್ಲ, ಡೀಸೆಂಟ್ ಆಗಿದೆ, ಬಟ್ ಸ್ಟಿಲ್ ಎಕ್ಸ್ಪೆನ್ಸಿವ್ ಇದೆ. ಸ್ವಲ್ಪ ಚೀಪರ್ ರೇಟಲ್ಲಿ ನನ್ನ ಒಪಿನಿಯನಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ನನ್ನ ಒಪಿನಿಯನ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ನೀವು ಈ ಥರ ಜಿಮ್ ವೇರ್ ಹಾಕ್ಬೋದು, ಬಟ್ ಕಾಟನ್ ಬಟ್ಟೆ ಹಾಕ್ಬೇಡಿ ಮಳೆಗಾಲದಲ್ಲಿ. ಬಿಕಾಸ್ ಕಾಟನ್ ಬಟ್ಟೆ ಹಾಕ್ಬಿಟ್ರೆ ದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಿಮಗೆ ಆಬ್ವಿಯಸ್ಲಿ ಅದು ತುಂಬ ವಾಟರ್ ಸೋಕಿಂಗ್ ಮಾಡುತ್ತೆ ಆ್ಯಂಡ್ ನೀವು ತುಂಬ ಡಿಸ್ಕಂಫರ್ಟ್ ಆಗುತ್ತೆ, ಇಚ್ಚಿ ಫೀಲಿಂಗ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಟ್ರೈ ಟು ವೇರ್ ಜಿಮ್ ವೇರು. ಸೊ ಅದರಿಂದ ನಿಮಗೆ ಮಳೆ ಬಂದರೂ ಏನೂ ಆಗೋಲ್ಲ. ಆ್ಯಂಡ್ ಗ್ಲೌಸ್ ಆಬ್ವಿಯಸ್ಲಿ ಹಾಕ್ಕೊಳ್ಳಿ ನಾರ್ಮಲಾಗಿ, ನಂತರನೇ ಗ್ಲೌಸ್ ಹಾಕ್ಕೊಂತೀರಿ. ಐ ನೋ ವೆಟ್ ಆಗುತ್ತೆ, ಬಟ್ ಇಟ್ ಈಸ್ ಬೆಟರ್ ನಿಮಗೆ ಇನ್ ಕೇಸ್ ಆಫ್ ಏನಾದರೂ ಮಿಸ್ ಆ್ಯಪ್ ಆಗಿಬಿಟ್ರೆ ನಿಮಗೆ ಪ್ರೊಟೆಕ್ಷನ್, ಒಂದು ಸ್ವಲ್ಪ ಪ್ರೊಟೆಕ್ಷನ್ ಆದರೂ ಇರುತ್ತೆ ನಿಮಗೆ. ಸೊ ಅದರಿಂದ ಇಟ್ಸ್ ವುಡ್ ಬೆಟರ್ ಥಿಂಗು. ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಈಸ್ ದ್ಯಾಟ್ ರೈನ್ ಜಾಕೆಟ್ ಹಾಕಬಾರ್ದು ಅಂತ ತುಂಬ ಜನ ಮೈಂಡಲ್ಲಿದೆ. ಇಫ್ ಯು ಆರ್ ರೈಡಿಂಗ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸು ಅವಶ್ಯಕತೆ ಇಲ್ಲ. ಐ ಥಿಂಕ್ ನಿಮ್ಮ ಬಾಡಿ ಹೀಟೇ ಎನಫು, ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಇಫ್ ಯು ಆರ್ ರೈಡಿಂಗ್ ಫಾರ್ ಅ ಸ್ಲೈಟ್ಲಿ ಲಾಂಗ್ ಡಿಸ್ಟೆನ್ಸು, ಸ್ವಲ್ಪ ಜಾಸ್ತಿ ಹೊತ್ತೆ ನೀವು ಮಳೆಯಲ್ಲಿ ನೀವು ಹೋಗ್ತೀರಂದರೆ ಇಟ್ ಈಸ್ ಬೆಟರ್ ಐ ವುಡ್ ಸೇ ದ್ಯಾಟ್ ನೀವು ಮಳೆಗಾಲದಲ್ಲಿ ಒಂದು ರೈನ್ ಜಾಕೆಟ್ ಹಾಕಿ. ಬಟ್ ಆದಷ್ಟು ದಪ್ಪ ರೈನ್ ಜಾಕೆಟ್ ಹಾಕ್ಬಿಡಿ. ನಿಮಗೆ ಡೆಕಾಥ್ಲಾನಲ್ಲಿ ಕೆಲವು ರೈನಿಂಗ್ ಜಾಕೆಟ್ ಸಿಗುತ್ತೆ ವಿಚ್ ಸ್ವಲ್ಪ ಕಾಟನ್ ಇರುತ್ತೆ ಒಳಗಡೆ, ಆರ್ ಸಮ್ ಕೈಂಡ್ ಆಫ್ ಮೆಟೀರಿಯಲ್ ವಿಚ್ ಕುಷನಿಂಗ್ ಕೊಡುತ್ತೆ, ಅದು ಆ ಥರ ನೀವು ಹಾಕ್ಬಿಡಿ. ಆದಷ್ಟು ತಿನ್ನಾಗಿರೋಂಥ ರೈಡಿಂಗ್ ಜಾಕೆಟ್ ಡೆಕಾಥ್ಲಾನಲ್ಲಿ ಸಿಗುತ್ತೆ ನಿಮಗೆ, ತುಂಬ ಚೀಪಾಗೂ ಇದೆ, ಜಾಸ್ತಿ ಕಾಸ್ಟ್ಲಿ ಇಲ್ಲ. ನೀವು ಪ್ರಾಪರ್ ಸೈಕ್ಲಿಂಗ್ ರೈಡಿಂಗ್ ಜಾಕೆಟ್ ಆರ್ ಬೇಸಿಕಲಿ ರೈನ್ ಜಾಕೆಟ್ ಹಾಕ್ತೀರಾ, ಸೈಕ್ಲಿಂಗ್ ರೈನ್ ಜಾಕೆಟ್ ಅಂದರೆ ತೊಗೋಬೋದು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಪ್ಲಸ್ ಅದು ಇನ್ನೊಂದೇನೆಂದರೆ ನಂತರ ದಪ್ಪಕ್ಕಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಟೈಟ್ ಇದೆ. ಅದು ಟ್ರೈ ಮಾಡಿದ್ದೀನಿ ಡೆಕಾಥ್ಲಾನಲ್ಲಿ. ಸೊ ನನಗೆ ಪರ್ಸನಲಿ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ. ನಾನು ಆನೆಸ್ಟ್ಲಿ ಮಳೆ ಸ್ವಲ್ಪ ನೆನೆದು ಬಿಡ್ತೀನಿ, ನನಗೇನು ಅಷ್ಟೊಂದು ಟೆನ್ಷನ್ ತೊಗೊಳ್ಳಲ್ಲ. ಸೊ ದ್ಯಾಟ್ ಈಸ್ ದ ಥಿಂಗು. ಬಟ್ ನಿಮಗೆ ಅದು ಇಷ್ಟ ಆದರೆ ಮೇ ಬಿ ಅದನ್ನು ತೊಗೋಬೋದು, ಸ್ವಲ್ಪ ಸಣ್ಣಕ್ಕಿರಬೇಕಷ್ಟೇ. ದ್ಯಾಟ್ ಈಸ್ ದ ಥಿಂಗು. ನೆಕ್ಸ್ಟ್ ಬಂದು ಸೈಕಲ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಕೇಳೋದಾದರೆ, ಸೈಕಲ್ನ ಮೇಂಟೈನ್ ಮಾಡೋದ್ರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಆಬ್ವಿಯಸ್ಲಿ ಸೈಕಲ್ನ ಡ್ರೈ ಆಗಿರಬೇಕು ಆ್ಯಂಡ್ ರಶ್ಟಿಂದ ಪ್ರೊಟೆಕ್ಟ್ ಮಾಡಬೇಕು. ಸೊ ಅದಕ್ಕೆ ನೀವು ಏನೇನು ಮಾಡಬೇಕು ಅಂತ ಕೇಳೋದಾದರೆ, ಫಸ್ಟ್ಲಿ ನೀವು ಆಬ್ವಿಯಸ್ಲಿ ನೀವು
ರೈಡ್ ಮಾಡಬೇಕಾದ್ರೆ ಅದನ್ನೇನು ಪ್ರತಿ ಸಲ ಒರೆಸೋ ಅವಶ್ಯಕತೆ ಇಲ್ಲ. ಮನೆಗೆ ನೀವು ರೀಚ್ ಆದ ಕೂಡಲೇ ಅದನ್ನು ನೀಟಾಗಿ ಒರೆಸ್ಬಿಡಿ. ಅದರಿಂದ ನಿಮಗೆ ರಸ್ಟ್ ಹಿಡಿಯೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅದು ಒಂದು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು WD-40 ಇದೆ. ಸೊ ಅದನ್ನು ಯೂಸ್ ಮಾಡಿ. ಸೊ WD-40 ನಿಮ್ಗೆ ಗೊತ್ತು, ಬೈಕಲ್ಲೂ ಯೂಸ್ ಮಾಡ್ತೀವಿ, ನಾವು ಕಾರಲ್ಲೂ ಯೂಸ್ ಮಾಡ್ತೀವಿ. ಸೊ ರಸ್ಟ್ ಹಿಡಿಯೋದ್ರಾಗಿದೆ, ಬಟ್ ಬ್ರೇಕ್ ಒಂದು ಜಾಗದಲ್ಲಿ ಮಾತ್ರ ಹಾಕ್ಬಿಡಿ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ನೀವು ಆಬ್ವಿಯಸ್ಲಿ ಚೈನ್ನ ಲೂಪ್ ಮಾಡಬೇಕು. ಬಟ್ ಚೈನ್ ಮಳೆಗಾಲದಲ್ಲಿ ಲೂಪ್ ಮಾಡೋಕ್ಕೆ ಒಂದು ವೆಟ್ ಲೂಪ್ ಬರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು ಇನ್ ಕೇಸ್ ನಿಮ್ಮ ಹತ್ರ ದುಡ್ಡಿದೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ನಂಗೆ ಗೊತ್ತು, ಬಟ್ ಮೋಸ್ಟ್ ಆಫ್ ಅಸ್ ನಾವು ಮಾಡಲ್ಲ ಅಷ್ಟೊಂದೆಲ್ಲ. ಬಟ್ ಇನ್ ಕೇಸ್ ನಿಮ್ಮ ಹತ್ರ ಎಕ್ಸ್ಟ್ರಾ ಮನಿ ಇದೆ ಅಂದರೆ ಬೆಟರ್ ನೀವು ಚೈನ್ ಲೂಬು, ಡ್ರೈ ಚೈನ್ ಲೂಬ್ ಬದಲು ವೆಟ್ ಚೈನ್ ಲೂಬ್ ಇದೆ, ಅದನ್ನು ಹಾಕಿ. ಅದರಿಂದ ಒಂದು ನಿಮಗೆ ರೈನಲ್ಲಿ ಒಳ್ಳೆ ಫ್ರಿಕ್ಷನ್ ಜಾಸ್ತಿ ಇರೋಲ್ಲ, ಕಟ 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 ಅಂತ ಸೌಂಡ್ ಏನೂ ಬರೋಲ್ಲ ನಿಮ್ಮ ಮಳೆಯಲ್ಲಿ. ಆ್ಯಂಡ್ ಸ್ಮೂತಾಗಿ ಓಡುತ್ತೆ. ಇನ್ನೊಂದೇನಂದರೆ ನಿಮಗೆ ರಸ್ಟಿಂದ ಪ್ರಿವೆಂಟ್ ಮಾಡುತ್ತೆ. ಸೊ ಇನ್ನೊಂದು ವ್ಲಾಗಲ್ಲಿ ಹೇಳೋದು ಮರ್ತೋಯ್ತು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ದ ಟೈರ್ಸ್. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಟೈರ್ ಪಂಚರ್ ಆಗಿಬಿಡ್ತು. ಬಟ್ ಎನಿವೇ, ಇನ್ ಜನರಲ್ ನೀವು ಟೈರ್ದು ಲೈಫು ಮೇಂಟೈನ್ ಆಗಿದೆಯಾ ಇಲ್ವಾ ಅಂತ ನೋಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು. ಬಟ್ ಮಳೆಗಾಲದಲ್ಲಂತೂ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಮಳೆಯಲ್ಲಿ ನಿಮಗೆ ಗೊತ್ತು ಸ್ಲಶ್ ಇರುತ್ತೆ ಆ್ಯಂಡ್ ನೀವು ಚಾನ್ಸಸ್ ಆಫ್ ಸ್ಲಿಪ್ಪಿಂಗ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದು ನಾನು ಒಂದು ನೋಡ್ಕೊಳ್ಳಿ, ಸೊ ಲೈಫ್ ಇದೆಯಾ ಇಲ್ವಾ ಅಂತ. ಸೊ ವ್ಯೂಸ್ ನಾನು ಎಂಜಾಯ್ ಮಾಡಿ ಹಂಗೆ. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ. ಸೊ ಅಲ್ಲಿ ಹೋಗ್ತೀನಿ ಈಗ. ಹೋಗ್ಬಿಟ್ಟು ನಿಮಗೆ ಸ್ವಲ್ಪ ಅಲ್ಲಿ ಏನೇನು ಹೆಂಗಿದೆ ಅಂತ ತೋರಿಸ್ತೀನಿ. ಮೈಸೂರವ್ರಿಗೆ ಇದೆಲ್ಲ ಕಾಮನ್ನು. ಸೈಕಲಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೀವೇ ಅಲ್ಲಿ ಹೋಗಿದ್ಮೇಲೆ ನಾನು ಕೆಲವು ಶಾರ್ಟ್ಸ್ ತೆಗಿತೀನಿ ಆ್ಯಂಡ್ ಒಂದು ಸಿನಿಮ್ಯಾಟಿಕ್ ರೀಲು ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು, ಆ್ಯಂಡ್ ತೋರಿಸ್ತೀನಿ ನಿಮಗೆ. ಎನಿವೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.